New Hope TV, your encounter with God. ನಾನು ಕೆಲವೊಮ್ಮೆ ಹಿಂಗೆ ಮಾಡ್ತೀನಿ, ತುಂಬ ತಲೆನೋವಾಗೋರನ್ನ ಆದಷ್ಟು ಕ್ಷಮಿಸಿ ಪ್ರಾರ್ಥನೆ ಮಾಡಿಬಿಡ್ತೀನಿ. ಆಗಲಿಲ್ಲ ದೇವರೇ, ನನ್ನ ಕೈಲಿ ಆಗ್ತಾ ಇಲ್ಲ, ಇದನ್ನು ನೀನೇ ಹ್ಯಾಂಡಲ್ ಮಾಡಪ್ಪ ತಪ್ಪಿಸ್ಬಿಡ್ತೀನಿ. ಸ್ತೋತ್ರ. ಯಾಕಂದರೆ ನಮ್ಗೆ ಆಗಲ್ಲ. ಒಂದು ಕಡೆ ಕ್ಷಮಿಸ್ಬೇಕು, ಒಂದು ಕಡೆ ಕಾರಣ ಇದ್ರೂ ಸಹ ಅವ್ರನ್ನ ಕ್ಷಮಿಸ್ಬೇಕು ಅಂತ ವಾಕ್ಯ ಹೇಳುತ್ತೆ, ಕವರ್ ಮಾಡಬೇಕು ಅನ್ನುತ್ತೆ. ಆದರೂ ಇದು ಅತಿರೇಕ ಆದಾಗ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲಪ್ಪ ಅಂತ ಒಪ್ಪಿಸ್ಬಿಡ್ತೀವಿ. ಇಲ್ಲಿ ಯಜಮಾನನ್ ಮಾಡ್ತಾ ಇರೋದು ಏನು ಗೊತ್ತಾ? ಪೀಡಿಸುವವನ ಕೈಯಲ್ಲಿ ಒಪ್ಪಿಸಿದ್ನು. ಪೀಡಿಸುವವನ ಕೈ ಅಂದರೆ ನಿನ್ನ ಕ್ರಿಯೆಯಿಂದ, ನೀನು ಕ್ಷಮಿಸದೇ ಇರುವ ಕ್ರಿಯೆ ನೀನು ತೋರಿಸಿದ್ರಿಂದ ನೀನಾಗಿ ನೀನು ಪೀಡಿಸುವವನನ್ನ ಆಹ್ವಾನಿಸ್ಕೊಳ್ತಾ ಇದ್ದೀಯಾ. ಯು ಆರ್ ಇನ್ವೈಟಿಂಗ್ ಟಾರ್ಮೆಂಟರ್ಸ್. ನೀನೇ ಕರ್ಕೋತಾ ಇದ್ದೀಯಾ. ಸೊ ಎಷ್ಟು ಜನರಿಗೆ ಪೀಡನೆ ಬೇಕು? ಎಷ್ಟು ಜನರಿಗೆ ಪೀಡನೆ ಬೇಕು? ಯಾರಿಗೂ ಬೇಡ. ಹಾಗಾದ್ರೆ ನೀವು ಏನು ಮಾಡಬೇಕು? ಅದನ್ನ ಬಾಯಿ ಬಿಟ್ಟು ಹೇಳೋದೇ ಬರೀ ಕಷ್ಟ. ಕೆಲವ್ರು ಮೊಂಡುತನ ಏನಂದ್ರೆ ಕ್ಷಮೆ, ಸಾರಿ ಅನ್ನೋದೇ ಇಲ್ಲ ನೋಡ್ರಿ. ಅವ್ರ ಸ್ವಭಾವನೇ ಹಂಗೆ. ತಪ್ಪು ಮಾಡಿದ್ರು ನಾನೆಲ್ಲಿ ಮಾಡಿದೆ ಅಂತಾರೆ. ಆದಾಮನ್ ಕೇಳಿದ್ರೆ ಆದಾಮನ್ ಹೇಳ್ತಾರೆ ನಾನೆಲ್ಲಿ ಮಾಡಿದೆ ಅಂತ. ನಾನಲ್ಲ ತಪ್ಪು ಮಾಡಿದ್ದು, ನೀನು ಕೊಟ್ಟು ಭಾಳ ಸಂಗಾತಿ ಇದ್ದಾಳಲ್ಲ ಅವಳು ಕೇಳು ಹೋಗು ಅಂತ. ಅವಳು ಕೇಳು, ಏನವ್ವ ನೀನು ಯಾಕೆ ಹಿಂಗೆ ಮಾಡಿದೆ ಅಂದರೆ ನಾನೆಲ್ಲಿ ಮಾಡಿದೆ, ನಾನೇ ಮಾಡಿದೆ. ಈಗ ನೀನು ಸೃಷ್ಟಿ ಮಾಡಿದ ಅಲ್ಲಿ ಹೋಗ್ತಾ ಇದ್ದೆ ನೋಡು, ಅದನ್ನು ಕೇಳು ಅಂತ. ಸರ್ಪನ ಕೇಳು ಅಂತ. ಮಾನವ ಕುಲ ರಾಶಿ ಪೂರ್ತಿಯಾಗಿ ಇವತ್ತು ನಾವು ಅನುಭವಿಸ್ತಾ ಇರುವಂಥ ಶಿಕ್ಷೆ, ಇದರ ಯೇಸು ಸ್ವಾಮಿ ಬಂದು ನಮಗೇನು ಪರಿಹಾರ ಕೊಡದೆ ಹೋಗಿದ್ರೆ ಈ ವೇದನೆಗಳು, ಕಷ್ಟಗಳು ಯಾವುದೂ ಇರ್ತಿರ್ಲಿಲ್ಲ ಮಾನವರಿಗೆ. ಹಲೋ, ಬಹು ಸಂತಾನ ಉಳ್ಳವರಾಗಿ ಏದನ್ ತೋಟದಲ್ಲಿ ಬಹಳ ಸಮೃದ್ಧಿಯಲ್ಲಿ ಜೀವನ ಮಾಡ್ಬೋದಾಯ್ತು. ಅವತ್ತೇ ಒಂದು ಮಾತು ಸಾರಿ ಅಂತ ಹೇಳ್ಬಿಟ್ಟಿದ್ದಿದ್ರೆ, ಏನೋ ತಪ್ಪಾಯ್ತು ಗೊತ್ತಿಲ್ಲದ್ರೆ ಮಾಡಿಬಿಟ್ಟು ಇನ್ನೊಂದ್ಸತಿ ಮಾಡಲ್ಲ ಅಂತ. ಸ್ತೋತ್ರ. ಹೇಳಲಿಲ್ಲ, ಇನ್ನೊಂದ್ಸತಿ ಮಾಡಲ್ಲ ಅನ್ನೋ ಭಾವತ್ತೇ ಇಲ್ಲ, ಹೇಳೋದೇ ಇಲ್ಲ, ಸಾರಿ ಹೇಳಂಗೆ ಇಲ್ಲ. ಕೈ ರೆಡ್ ಹ್ಯಾಂಡಾಗಿ ಹಿಡಿದ್ರು ನಾನೆಲ್ಲಿ ಮಾಡಿದೆ, ಸ್ತೋತ್ರ, ನಾನು ಅಲ್ವೇ ಅಲ್ಲ ಅಂತ. ಸ್ತೋತ್ರ. ಯಾರ್ಯಾರೋ ಸ್ತೋತ್ರ ಹೇಳದೆ ಇದ್ದಾಗ ನನಗೊಂಥರ ಸಂಶಯ ಬರ್ತಾ ಇದೆ. ಸ್ತೋತ್ರ ಹೇಳ್ತಾ ಇರಿ ನೀವು. ಆಮೇಲೆ ಪೀಡಿಸುವವರ ಕೈಗೆ ಅವನನ್ನ ಆಮೇಲೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ, ನಿಮ್ಮಲ್ಲಿ ಪ್ರತಿಯೊಬ್ಬೊಬ್ಬನು ನಿಮ್ಮ ಸಹೋದರನನ್ನ ಮನಪೂರ್ವಕವಾಗಿ ಕ್ಷಮಿಸದೆ ಹೋದ್ರೆ, ಕೀಪಿಂಗ್ ದ ಬಿಟರ್ನೆಸ್ ಇನ್ಸೈಡ್ ಆಫ್ ಯು, ನಿಮ್ಮ ಒಳಗಡೆ ಕಹಿಯಾದ ಬೇರುಗಳನ್ನು ನೀ ಬೆಳೆಸ್ತಾ ಹೋದ್ರೆ, ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು. ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ದೇವರು ಕ್ಷಮಿಸಬೇಕಾದ್ರೆ ನೀನು ಕ್ಷಮಿಸುವವನಾಗಿರ್ಬೇಕು. ನಿನ್ನ ತಪ್ಪುಗಳನ್ನ ದೇವರು ಕ್ಷಮಿಸಿದ ಮೇರೆಗೆ ನೀನು ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸುವ ಹಂಗಿನಲ್ಲಿದ್ದೀಯ. ಯಾರೋ ಸ್ತೋತ್ರ ಹೇಳದೆ ಇದ್ದಾಗ ನನಗೊಂಥರ ಸಂಶಯ ಬರ್ತಾ ಇದೆ. ಸ್ತೋತ್ರ ಹೇಳ್ತಾ ಇರಿ ನೀವು. ಆಮೇಲೆ ಪೀಡಿಸುವವರ ಕೈಗೆ ಅವನನ್ನ ಆಮೇಲೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ, ನಿಮ್ಮಲ್ಲಿ ಪ್ರತಿಯೊಬ್ಬೊಬ್ಬನು ನಿಮ್ಮ ಸಹೋದರನನ್ನ ಮನಪೂರ್ವಕವಾಗಿ ಕ್ಷಮಿಸದೆ ಹೋದ್ರೆ, ಕೀಪಿಂಗ್ ದ ಬಿಟರ್ನೆಸ್ ಇನ್ಸೈಡ್ ಆಫ್ ಯು, ನಿಮ್ಮ ಒಳಗಡೆ ಕಹಿಯಾದ ಬೇರುಗಳನ್ನು ನೀ ಬೆಳೆಸ್ತಾ ಹೋದ್ರೆ, ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು. ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ದೇವರು ಕ್ಷಮಿಸಬೇಕಾದ್ರೆ ನೀನು ಕ್ಷಮಿಸುವವನಾಗಿರ್ಬೇಕು. ನಿನ್ನ ತಪ್ಪುಗಳನ್ನ ದೇವರು ಕ್ಷಮಿಸಿದ ಮೇರೆಗೆ ನೀನು ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸುವ ಹಂಗಿನಲ್ಲಿದ್ದೀಯ. ಸ್ತೋತ್ರ.
ನೀವು ಕ್ಲಾಸ್ ತಗೊಳ್ಳಿ ಪಾಸ್ಟ್ರೆ, ಆದ್ರೆ ನಮಗೇನು ಎಫೆಕ್ಟ್ ಆಗಲ್ಲ. ಕೆಲವರ ಚಟುವಟಿಕೆ, ಕೆಲವರ ನಡತೆ. ಲಿಸನ್ ಟು ಮೀ, ಅನ್ವಾಂಟೆಡ್ಲಿ ಯು ಆರ್ ಇನ್ವೈಟಿಂಗ್ ಟಾರ್ಮೆಂಟರ್ಸ್. ಬೇಡದೆ ಇರುವಂತ ಪೀಡಿಸುವವರನ್ನ ನೀವೇ ಬನ್ನಿ ಬನ್ನಿ ಅಂತ ಕರ್ಕೋತಾ ಇದ್ದೀರಾ. ಆಮೇಲೆ ನೀವು ಉಪವಾಸ ಮಾಡೋದು, ಪ್ರಾರ್ಥನೆ ಮಾಡೋದು, ದೇವಾ ಬಿಡುಗಡೆ ಕೊಡು. ಎಲ್ಲಿ ಬಿಡುಗಡೆ ಕೊಡೋದು? ಅವನು ಬಾರಿಸ್ತಾ ಇರ್ತಾನೆ. ಸ್ತೋತ್ರ. ಹಲೋ, ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಕ್ಷಮಿಸುವ ಹೃದಯ ಕೇಳ್ರಿ ದೇವ್ರ ಹತ್ರ ಅಂತ. Number 4, access to grace is hindered. ದೇವರ ಕೃಪೆಗೆ ಇದು ಅಡ್ಡಿಯಾಗಿದೆ. Access to grace is hindered. ದೇವರ ಕೃಪೆಗೆ ಇದು ಅಡ್ಡಿಯಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15-16. ನೀವಿಲ್ಲಿ ಜಾಣರಾಗ್ಬೋದು. ಚಾಣಕ್ಯತನದಿಂದ, ಸಾಮರ್ಥ್ಯದಿಂದ, ನೀವು ಬೇಕಾದ ನಾಜೂಕಿಂದ ಹೊರಗಡೆ ಕೋಲ್ಗೇಟ್ ನಗುವನ್ನು ನಕ್ಕಿ ಒಳಗಡೆ ವಿಷ ಕಾರ್ಬೋದು. ಯು ಥಿಂಕ್ ನೀವು ಒಳ್ಳೆಯವ್ರ ಥರ ನಟನೆ ಮಾಡ್ಬೋದು, ಒಳ್ಳೆಯವ್ರ ಥರ ನೀವು ಅಭ್ಯಾಸನೂ ತೋರಿಸ್ಬೋದು. ಬಟ್ ನಿಮ್ಮ ಒಳಗಡೆ ಕಹಿಯಾದ ಬೇರಿದ್ರೆ, ದೇವರ ವಾಕ್ಯ ಹೇಳುತ್ತದೆ, ಹೊಟ್ಟೆ ತುಂಬಿದು ಬಾಯಿ ಮಾತಾಡುತ್ತೆ. ಹೊಟ್ಟೆ ತುಂಬಿದು ಬಾಯಿ ಮಾತಾಡುತ್ತೆ. ನಿನ್ನ ಹೃದಯದಲ್ಲಿರೋ ಕಹಿ ಅದು ಹೊರಗಡೆ ಬರ್ತಾ ಇರುತ್ತೆ, ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ದಟ್ ಮೀನ್ಸ್ ನಿನ್ನ ತಪ್ಪುಗಳನ್ನು ದೇವರು ಕ್ಷಮಿಸದೆ ಇರತಕ್ಕಂತೆ ನೀನೇ ಅದಕ್ಕೆ ಅಡ್ಡಿಯಾಗಿರುತ್ತಿ. 4ನೇದು, ಆಕ್ಸೆಸ್ ಟು ಗ್ರೇಸ್ ಈಸ್ ಹಿಂಡರ್ಡ್. ಇಬ್ರಿಯರಿಗೆ ಬರೆದ ಪತ್ರಿಕೆ 12:15. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಬಾರದು. ಯಾವ ವಿಷವುಳ್ಳ ಬೇರು, ಮತ್ತೊಬ್ಬರ ಮೇಲಿರೋ ಹಗೆತನ, ಹೊಟ್ಟೆ ಕಿಚ್ಚು, ಜಗಳ, ಕೋಪ, ಕ್ರೋಧ, ಮತ್ಸರ, ಅವ್ರನ್ನ ಕಂಡ್ರೆ ಭಿನ್ನತೆ, ಒಂದು ತರ ವಿಚಿತ್ರ. ಕೆಲವರು ನೋಡ್ಬೇಕು, ಪ್ರೈಸ್ ದ ಲಾರ್ಡ್ ಅಂತಾನೂ ಹೇಳಲ್ಲ. ಸ್ತೋತ್ರ. ಮುಖ ನೋಡಿದೆ ಬ್ರದರ್ ಪ್ರೈಸ್ ದ ಲಾರ್ಡ್ ಅಂದ್ರೆ ಮುಖ ತಿರ್ಸ್ಕೊಂಡು ಹಿಂಗೆ ಹೋಗ್ಬಿಡ್ತಾರೆ. ಸ್ತೋತ್ರ. ಕಾರಣ ಇವರ ಒಳಗಡೆ ಕಹಿಯಾದ ಬೇರಿದೆ. ಪಾಸ್ಟ್ರ್ ಈ ರೂಟಲ್ಲಿ ಬಂದ್ರೆ ಇನ್ನೊಂದು ರೂಟಲ್ಲಿ ಹೋಗ್ಬಿಡ್ತಾರೆ. ಕಾರಣ ಪಾಸ್ಟ್ರ್ ಕಂಡ್ರೆ ಆಗಲ್ಲ. ಪಾಸ್ಟ್ರ್ ಮೇಲೆ ಹಗೆತನ. ಯಾಕೆ? ಪಾಸ್ಟ್ರ್ ನನ್ನನ್ನು ಯಾಕೆ ಖಂಡಿಸ್ಬೇಕು? ಪಾಸ್ಟ್ರ್ ಯಾಕೆ ನನ್ನ ಗದರಿಸ್ಬೇಕು? ಅವ್ರು ಅವತ್ತು ಪ್ರಸಂಗ ಮಾಡಿದ ನನಗೆ, ಅವ್ರು ನನಗೆ ಹಾಕೊಂಡು ಚುಚ್ಚಿದ್ದು. ಸ್ತೋತ್ರ. ನಾನಿವತ್ತು ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಇನ್ನು ಯಾರಿಗಾದ್ರೂ ಚುಚ್ಚಿಲ್ಲ ಅಂದ್ರೆ ನನ್ನ ಪ್ರಸಂಗಕ್ಕೆ ಉರುಳಿಲ್ಲ. ನಾನು ಚುಚ್ಚಿದ್ರೇನೆ ನಿಮ್ಮ ಗಾಯಗಳು ವಾಸಿ ಆಗೋದು. ಇಂಜೆಕ್ಷನ್ ಕೊಡಲಿಲ್ಲ ಅಂದ್ರೆ ರೋಗ ವಾಸಿ ಆಗಲ್ಲ. ಚುಚ್ಚಿದ್ದು ನಿಮಗನಿಸುತ್ತೆ ಚುಚ್ಚುತ್ತಾ ಇದ್ದಾರೆ ಅಂತ, ಇಲ್ಲ ಅದು ಟ್ರೀಟ್ಮೆಂಟ್ ಕೊಟ್ಟಿದ್ದು. ನೀನು ಒಳ್ಳೆಯದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದು. ಕೆಲ ಮಕ್ಕಳಿಗೆ ಇಂಜೆಕ್ಷನ್ ಇಷ್ಟ ಇಲ್ಲ, ಅವ್ರಿಗೆ ಇಂಜೆಕ್ಷನ್ ಅಂದರೆ ಬೇಜಾರು. ಅವ್ರು ಹೇಳ್ತಾರೆ ಎಷ್ಟು ಗುಳಿಗೆ ಬೇಕಾದ್ರೂ ಕೊಡು, ಎಷ್ಟು ಸಿರಾಪ್ ಬೇಕಾದ್ರೂ ಕೊಡ್ರಿ, ಆದ್ರೆ ಇಂಜೆಕ್ಷನ್ ಮಾತ್ರ ಬೇಡ, ಇಂಜೆಕ್ಷನ್ ಮಾತ್ರ ಬೇಡ. ಈ ಜ್ವರ ವಾಸಿ ಆಗೋದು ಗುಳಿಗೆಯಿಂದ ಅಲ್ಲ. ಗುಳಿಗೆ 3 ಅವರ್ ಬಿಟ್ಕೊಂಡು ಎಫೆಕ್ಟ್ ಮಾಡುತ್ತೆ, ಆದ್ರೆ ಇಂಜೆಕ್ಷನ್ 3 ನಿಮಿಷದಲ್ಲಿ ಎಫೆಕ್ಟ್ ಮಾಡುತ್ತೆ. ಸ್ತೋತ್ರ. ಹೇಳಲಿಲ್ಲ, ನಿನಗೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕಾದ್ರೆ ನಿನಗೆ ಚುಚ್ಚಲೇಬೇಕು ನಾನು. ಸ್ತೋತ್ರ. ಪಾಸ್ಟರ್ ಚುಚ್ಚಿದ್ದು ಒಳ್ಳೇದಾಯ್ತು ಅಂತ ಹೇಳ್ರಿ ಪಕ್ಕದಲ್ಲಿರೋರಿಗೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕೆಲವ್ರಿಗಾಗಲ್ಲ, ಕೆಲವ್ರಿಗಾಗಲ್ಲ.
ಕುಳಿತಿರೋದು ಕಂಡ್ರೆ ಗೊತ್ತಾಗ್ಬಿಡುತ್ತೆ ಮಹಾ ಉಪದ್ರವದ ಕಾಲದಲ್ಲಿ ಬಂದು ಬಿಟ್ಟುವೋ ಅಂತ. ಸ್ತೋತ್ರ. ನಂಬರ್ 5. ಓಕೆ ಇದು ನಾಲ್ಕನೇದು, ಕಹಿಯಾದ ಬೇರು ನಮ್ಮಲ್ಲಿ ಚಿಗುರಬಾರದು. ಆಮೇಲೆ ಕೃಪೆಗೆ ಅಡ್ಡಿಯಾಗುತ್ತೆ ಅದು. ನಾವೆಲ್ಲ ರಕ್ಷಣೆ ಹೊಂದಿರೋದು ಹೆಂಗೆ? ನಿಮ್ಮ ಮನೆತನದಿಂದ, ನಿಮ್ಮ ಸಾಮರ್ಥ್ಯದಿಂದ, ನೀವು ಹುಟ್ಟದಾಗಿಂದ ಒಳ್ಳೆಯವರು. ಅಂಥವ್ರು ಮಾತ್ರ ಸ್ತೋತ್ರ ಹೇಳ್ರಿ, ಒಬ್ರು ಇಲ್ಲ. ಓಕೆ, ನಂಬರ್ 5, 5ನೇದಾಗಿ, bitterness or unforgiveness is a poison that troubles the system of man. A bitterness or unforgiveness is a poison that troubles the system of man. ಮನುಷ್ಯನ ಸಿಸ್ಟಮ್ ಅನ್ನ ಹಾಳು ಮಾಡುವಂತ ವಿಷ ಕ್ಷಮಿಸದೇ ಇರೋದು ಅಥವಾ ಕಹಿಯಾದ ಬೇರನ್ನ ಚಿಗುರಿಸೋದು. ನಮ್ಮ ಸಿಸ್ಟಮ್, ನಮಗೆ ಇಮ್ಯೂನ್ ಪವರ್ ಇದೆ, ಇಮ್ಯೂನ್ ಸಿಸ್ಟಮ್ ಇದೆ, ಪ್ರತಿರೋಧಕವಾದಂಥ ಸಿಸ್ಟಮ್ ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾಗಲೇ ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದಲೇ ಏನು ಬಂದ್ರೂ ನಮ್ಮ ಶರೀರ ಅದಕ್ಕೆ ಪ್ರತಿರೋಧಕ ಶಕ್ತಿ ಇರೋದ್ರಿಂದ, ಪ್ರತಿರೋಧಕ ಶಕ್ತಿ ಇಲ್ಲದೆ ಹೋದರೆ ನಿಮಗೇನಾದ್ರು ಸಣ್ಣ ಧೂಳು ಹೊಡೆದ್ರು ನಿಮ್ಗೆ ಅಲರ್ಜಿ ಬರುತ್ತೆ, ಇದ್ದಕ್ಕಿದ್ದಂಗೆ ನೆಗಡಿ ಬರುತ್ತೆ, ಜ್ವರ ಬರುತ್ತೆ. ಕೆಲವರಿಗೆ ಡಸ್ಟ್ ಅಲರ್ಜಿ, ಕೆಲವರಿಗೆ ಹೂವಾದ ಪರಿಮಳ ಬಂದರೆ ಅದು ಅಲರ್ಜಿ. ಕಾರಣ ಪ್ರತಿರೋಧಕ ಶಕ್ತಿ ಇಲ್ಲ ಅಂತ ಅರ್ಥ ಅದರಲ್ಲಿ. ಆಮೇಲೆ ಇದೀರಾ ನೀವು ನನ್ನ ಜೊತೆ? ನಿಮ್ಮ ಒಳಗಡೆ ದೇವರು ಪ್ರತಿರೋಧಕವಾದ ಶಕ್ತಿಯನ್ನು ಉಂಟು ಮಾಡಿದ್ದಾನೆ. ಇವುಗಳನ್ನು ಎದುರಿಸಿ ಮೆಟ್ಟಿ ನಿಲ್ಲೋದಕ್ಕೆ ನಮ್ಮ ಶರೀರದ ಸಿಸ್ಟಮ್ ಅದು. ಮನುಷ್ಯನನ್ನ ದೇವರು ಸೃಷ್ಟಿ ಮಾಡಿದಾಗ ಅವನು ನಿರ್ಮಲ ಮನಸ್ಸುಳ್ಳವನಾಗಿದ್ದನು. ಅವನಲ್ಲಿ ಕಹಿಯಾದ ಬೇರಿರಲಿಲ್ಲ, ಕ್ಷಮಿಸದೇ ಇರುವ ಸ್ವಭಾವ ಇರಲಿಲ್ಲ. ಆಮೇಲೆ he was in glorified flesh. ಅವನು ತೇಜಸ್ಸಿನ ಶರೀರದಲ್ಲಿ ಇದ್ದವನು. ಇವತ್ತು ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ನಮ್ಮ ಒಳಗಡೆ ಎಲ್ಲಾದರೂ ಕಹಿಯಾದ ಬೇರನ್ನು ನಾವು ಬೆಳೆಸ್ಕೊಂಡ್ರೆ, ನಂಬರ್ 1, ನೀನು ಕೃಪೆಯನ್ನು ಕಳ್ಕೊತಾ ಇದೀಯಾ. ಕೃಪೆ ಕಳ್ಕೊಂಡ್ರೆ ಈ ಬಂಡೆ ಬೆಟ್ಟ ಕಪ್ಪು ಕಲ್ಲುಗಳಿಂದ ತುಂಬಿರುತ್ತೆ, ನೋಡೋದಕ್ಕೇನು ಬ್ಯೂಟಿ ಇರೋದಿಲ್ಲ. ಆದರೆ ಮಂಜು ಬೀಳುವ ಕಾಲದಲ್ಲಿ ಈ ಬೆಟ್ಟ ಪೂರ್ತಿ ಮಂಜಿನಿಂದ ಆವರಿಸಿದಾಗ ಇದು ನೋಡೋದಕ್ಕೆ ಬಹಳ ಸುಂದರ ಸೌಂದರ್ಯ ಉಳ್ಳದಾಗಿರುತ್ತೆ. ಆಮೇಲೆ ಈ ಬೆಟ್ಟ ಒಳಗಡೆ ಕಲ್ಲು, ಕಪ್ಪು ಕಲ್ಲು, ಅದರ ಮೇಲ್ಗಡೆ ಹಿಮದಿಂದ ತುಂಬಿದಾಗ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿದೆ. ಇವತ್ತು ನಾನು ನೀನು ನೋಡೋದಕ್ಕೆ ಬ್ಯೂಟಿಫುಲ್ ಆಗಿರೋದಕ್ಕೆ ಕಾರಣ ಈ ಕೃಪೆ ನಮ್ಮನ್ನ ಕವರ್ ಮಾಡಿರೋದ್ರಿಂದ. ಈ ಕೃಪೆ ನಮ್ಮನ್ನ ಕವರ್ ಮಾಡಿರೋದ್ರಿಂದ. ಆ ಕೃಪೆ ಲಭಿಸಿದವರು ಮಾತ್ರ ಆಮೇಲೆ ಹೇಳ್ರಿ. ಈ ಕೃಪೆ ನೀನು ಕಳ್ಕೊಂಡ್ರೆ ಈ ಬಂಡೆ ಎಕ್ಸ್ಪೋಸ್ ಆಗುತ್ತೆ. ಈ ಕೃಪೆ ಕಳ್ಕೊಂಡ್ರೆ ನಿನ್ನ ಸ್ವಾಭಾವಿಕವಾದ ಮನುಷ್ಯ ಹೊರಗಡೆ ಬರ್ತಾನೆ. ಯುವರ್ ನ್ಯಾಚುರಲ್ ಮ್ಯಾನ್ ಎಕ್ಸ್ಪೋಸ್ಡ್, ಅವನು ಹೊರಗಡೆ ಬರ್ತಾನೆ. ಈ ಕೃಪೆ ಕವರ್ ಮಾಡಿರೋದ್ರಿಂದ ಯು ಆರ್ ಲುಕಿಂಗ್ ಬ್ಯೂಟಿಫುಲಿ. ನೀನು ಬಹಳ ಸುಂದರವಾಗಿ ಕಾಣ್ತಾ ಇದೆಯಾ. ಒಬ್ಬರು ಮಾತ್ರ ಆಮೇಲೆ ಹೇಳ್ರಿ. ಸೊ ದಟ್ ಬಿಟರ್ನೆಸ್ ಆರ್ ಅನ್ಫರ್ಗಿವ್ನೆಸ್, ಕ್ಷಮಿಸದೇ ಇರೋದು ಅಥವಾ ಕಹಿಯಾದ ಬೇರೆ ನೀವು ಯಾವಾಗ ಬೆಳೆಸ್ಕೊಳ್ತೀರೋ ಈ ಕೃಪೆ ನಿಮ್ಮಿಂದ ಕರಗಿ ಹೋಗುತ್ತೆ, ಇದು ನಿಮ್ಮಿಂದ ಸೋರಿ ಹೋಗುತ್ತೆ. ಆಮೇಲೆ 5ನೇದಾಗಿ ನಾನು ಹೇಳಿದೆ, ಬಿಟರ್ನೆಸ್ ಇದು ನಿಮ್ಮ ಶರೀರದ ದೇವರಿಟ್ಟಿರುವಂಥ
ನೀವು ದೇವರ ಮಂದಿರವಾಗಿದ್ದೀರಾ. ದೇವರ ಆಮೇಲೆ ದೇರ್ ಇಸ್ ಅ ಸಿಸ್ಟಮ್ ಗಾಡ್ ಕ್ರಿಯೇಟೆಡ್ ಯು. ನೀವು ನಿನ್ನ ಒಳಗಡೆ ದೇವರೊಂದು ಸಿಸ್ಟಮ್ ಸಿದ್ಧ ಮಾಡಿದ್ದಾನೆ. ಆ ಸಿಸ್ಟಮನ್ನು ಪಾಯ್ಸನ್ ಮಾಡೋದು, ವಿಷ ಹಾಕೋದು. ಪಕ್ಕದಲ್ಲಿರೋರಿಗೆ ಹೇಳ್ರಿ, ನಿದ್ದೆ ಮಾಡಬೇಡ್ರಿ, ಕೇಳ್ರಿ ಅಂತ ಹೇಳ್ರಿ, ತಟ್ಟಿ ಎಬ್ಬಿಸ್ರಿ. ಪಾಯ್ಸನ್. ಈ ಸಿಸ್ಟಮ್ಗೆ ಕರೋನಾ ವೈರಸ್ ಹೊಡೆದ್ರೆ ಸೋತ್ರ ಎಲ್ಲೆಲ್ಲೋ ಏನೇನೋ ಡ್ಯಾಮೇಜ್ ಆಗ್ತಾ ಇದೆ. ವಿಶ್ವಾಸಿಗಳನ್ನ ಡ್ಯಾಮೇಜ್ ಮಾಡೋ ಸಿಸ್ಟಮ್ ಯಾವುದು ಗೊತ್ತಾ? ಕ್ಷಮಿಸದೇ ಇರೋದು. ಕರೋನಾ ವೈರಸ್ಗಿಂತ ಭಯಂಕರ ಡೇಂಜರ್ ಇದು. ಸುಮಾರು ವೈರಸ್ಗಳು ಬಂದಿದೆ. ಎಬೋಲನ ಏನೋ ಬಂತಿತ್ತಲ್ಲ ಮುಂಚೆ, ಎಬೋಲಾ, ಸೋತ್ರ, ಟೊಮೊಟೊ ಜ್ವರ ಬಂತು, ಹೌದು, ಚಿಕನ್ ಗುನ್ಯಾ ಬಂತು. ನಾನ್ ವೆಜಿಟೇರಿಯನ್ ಇದೆ, ವೆಜಿಟೇರಿಯನ್ ಇದೆ. ಏನೇನು ರೋಗಗಳು ಗೊತ್ತಾ? ಒಂದು ಕಡೆ ಚಿಕನ್ ಗುನ್ಯಾ ಅಂದರೆ ಇನ್ನೊಂದು ಕಡೆ ಟೊಮೊಟೊ ಜ್ವರ ಅಂತಾರೆ. ಸೋತ್ರ, ಎಬೋಲಾ, ವೈರಸ್ಗಳು ಸಿಕ್ಕಾಪಟ್ಟೆ ಬರ್ತಿತ್ತು. ಅದಾದ ಕಾಲಘಟ್ಟಗಳಲ್ಲಿ ವೈರಸ್ಗಳು ಬರೆದಾಗ ಅದನ್ನು ಶಮನ ಮಾಡೋದಕ್ಕೆ ಸಂಶೋಧನೆ ಮೂಲಕ ಔಷಧಿಗಳನ್ನು ಕಂಡುಹಿಡಿದು ಅವುಗಳನ್ನು, ಆ ವೈರಸ್ಗಳನ್ನ ಕಿಲ್ ಮಾಡ್ತಾರೆ. ಅದು ಸ್ಪ್ರೆಡ್ ಆಗದೆ ಇರಂಗೆ, ಅದು ಮುಂದುವರಿದರೆ ಇರಂಗೆ. ಆದರೆ ಇವತ್ತಿನವರೆಗೂ ವಿಶ್ವಾಸಿಗಳಿಗೆ ಇದು ವೈರಸ್ ಅಂತ ಗೊತ್ತಿದ್ರು ಕಂಟಿನ್ಯೂ ಮಾಡುವಂಥವ್ರು ಸಭೆಗಳಲ್ಲೇ. ಅನ್ಫರ್ಗಿವ್ನೆಸ್, ಕಹಿಯನ್ನು ಬೆಳೆಸೋದು. ಸ್ತೋತ್ರ. ಕಹಿ, ಕ್ಷಮಿಸದೇ ಇರುವ ಸ್ವಭಾವ ಇಸ್ ಈಕ್ವಲ್ ಟು ಕರೋನಾ ವೈರಸ್. ಈಗ ಎಲ್ರಿಗೂ ಭಯ ಬರುತ್ತೆ ಅವಾಗ. ಈಗ ನೀವು ಬಾಕಿಗೆ ಎದುರಲಿಲ್ಲ ಅಂದ್ರೆ ಕರೋನಾ ವೈರಸ್ಗೆ ಎದುರ್ತೀರ. ಸ್ತೋತ್ರ. ಮೀಡಿಯಾದವ್ರಂತೂ ಹಾಕೊಂಡು ರುಬ್ತಾನೇ ಇದ್ದಾರೆ ಅದನ್ನು. ಸ್ತೋತ್ರ. ಸ್ತೋತ್ರ. Number 6, unforgiveness and bitterness defile the spirit of man. ನಿಮ್ಮ ಒಳಗಡೆ ಇರುವಂತ ಕ್ಷಮಿಸದೇ ಇರುವ ಆ ಕಹಿಯಾದ ಸ್ವಭಾವ ನಿಮ್ಮ ಪವಿತ್ರತೆಯನ್ನ, ನಿನ್ನ ಒಳಗಡೆ ಇರುವ ಆತ್ಮನನ್ನ, ಆ ಪವಿತ್ರತೆಯನ್ನ ನಾಶ ಮಾಡ್ತಾ ಇರುತ್ತೆ. ಗುರುತು ಪರಿಚಯ ಇಲ್ಲ, ಯಾರೋ ಹೇಳಿದ ಮಾತು ಕೇಳೋದು. ಕನ್ನಡದಲ್ಲಿ ಮಾತು ಹೇಳ್ತಾರೆ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ನೋಡು ಎಂದು. ಹೆಂಗೆ? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ನೋಡು. ಇದು ಕಂಡೇ ಇಲ್ಲ, ಯಾರೋ ಹೇಳಿದ್ರು, ಎಲ್ಲ ಒಂದು ಗಾಳಿ ಸುದ್ದಿ ಹಬ್ಬಿದ್ರು. ಕಳೆದ ದಿವಸಗಳಲ್ಲಿ ನಾವು ದಾವಣಗೆರೆಯಲ್ಲಿ ಸೇವೆ ಮಾಡಿದ್ವಿ. ಕೆಲವೊಂದು ಪಾಸ್ಟರ್ಗಳು ಪಾಪ ಗೊಳೋ ಅಂತ ಅಳ್ತಾ ಇದ್ದಾರಂತೆ. ಏನು ಅಂದರೆ, ನಾನು ಪಾಸ್ಟರ್ ರವಿಮಣಿಯವ್ರ ಬಗ್ಗೆ ಏನೋ ತಿಳ್ಕೊಂಡಿದ್ದೆ, ನಾನು ಏನೇನೋ ತಪ್ಪು ತಿಳ್ಕೊಂಡಿದ್ದೆ. ಆದರೆ ಆ ಸೇವಕರನ್ನ ನೋಡಿ ಅವರ ಜೊತೆ ಬೆರ್ತ ಮೇಲೆ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಾ ಇದ್ದು. ನಮ್ಮ ಸಹೋದರರು ಕೇಳಿದ್ರಂತೆ, ನಿಮಗೆ ಮುಂಚೆ ಪರಿಚಯ ಆಯ್ತಾ? ನನಗೇನು ಪರಿಚಯ ಇರಲಿಲ್ಲ. ಯಾರೋ ದಡ್ಡ ಹೇಳ್ದ, ಅದನ್ನು ನಂಬಿ ಅವ್ರ ಮೇಲೆ ನಾನೇ ಕಹಿಯನ್ನು ಉಂಟು ಮಾಡಿಕೊಂಡೆ. ಯಾರೋ ಹೇಳಿದ್ದು, ವಾಸ್ತವ ಅನ್ವೇಷಣೆ ಮಾಡಿಲ್ಲ. ನಾನಿವತ್ತು ನಿಮ್ಮನ್ನು ಎಚ್ಚರಿಸ್ತೀನಿ, ಯಾರೋ ಎಲ್ಲೋ ನಿಮ್ಮ ಕಿವಿಗೆ ಊದಿದ್ದು ಇನ್ನೊಬ್ಬರ ಬಗ್ಗೆ ಅವರ ಕುರಿತಾಗಿ ಬೇಡದೇ ಇರೋ ರೀತಿಯಲ್ಲಿ ಅಪಪ್ರಚಾರ ಮಾಡಿದಾಗ ವಾಸ್ತವವಾಗಿದೆಯಾ ಎಂದು ಸಹ ನೀನು ಸಹ ಪರೀಕ್ಷಿಸದೆ ಅದನ್ನು ನಿನ್ನ ಮನಸ್ಸಿಗೆ ತಗೊಂಡು
ಆ ವ್ಯಕ್ತಿ ಯಾರಂತ ಗೊತ್ತಿಲ್ಲ, ಆ ಹೆಸರಿನ ಮೇಲೆ ಅವರ ಕುರಿತು ಕಹಿ ನಿನ್ನ ಒಳಗಡೆ ಬೆಳೀತಾ ಬಂತು. ಹಲೋ ಹಲೋ, ದಟ್ ವಿಲ್ ಎಫೆಕ್ಟ್ ಯುವರ್ ಸ್ಪಿರಿಚುವಲ್ ಮ್ಯಾನ್. ನಿನ್ನ ಆತ್ಮಿಕ ಮನುಷ್ಯನಿಗೆ ಅದು ಧಕ್ಕೆ ಉಂಟು ಮಾಡ್ತಾ ಇರುತ್ತೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನೀವು ಇದ್ದೀರಾ ಇಲ್ಲಿ? ಆಮೇ ಇನ್ನ 7ನೇದಾಗಿ, ಅನ್ಫರ್ಗಿವ್ನೆಸ್ ಅಂಡ್ ಬಿಟರ್ನೆಸ್ ಬ್ರಿಂಗ್ ಡಾಮಿನೇಷನ್ ಇನ್ ಎಟರ್ನಿಟಿ. ನಿತ್ಯ ಜೀವಕ್ಕೆ ಕುಂದನ್ನ ತರುತ್ತೆ ಅದು. ಪ್ರಕಟಣೆ ಪುಸ್ತಕ 21:27 ಅದರಲ್ಲಿ ಹೊಲೆಯಾದದ್ದು ಸೇರುವುದಿಲ್ಲ. ಅಂದ್ರೆ ಇಂಥ ಕಹಿಯಾದ ಬೇರ್ ಬೆಳೆಸ್ಕೊಂಡವರು, ಕ್ಷಮಿಸದೇ ಇರುವವರು, ನಿತ್ಯ ಜೀವದಲ್ಲಿ ಜೀವ ಬಾಧ್ಯರ ಪಟ್ಟಿಯಲ್ಲಿ ಅಂತವರ ಹೆಸರು ಕಾಣೋದಿಲ್ಲ. ಪ್ರಕಟಣೆ 21:27, ರೆವಲ್ಯೂಷನ್ 21:27. ಅದರಲ್ಲಿ ಹೊಲೆಯಾದದ್ದೊಂದು ಸೇರುವುದಿಲ್ಲ, ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವವನು ಸೇರುವುದಿಲ್ಲ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರದವೆಯೋ ಅವರು ಮಾತ್ರ ಸೇರುವರು. ಯಾರ್ಯಾರ ಹೆಸರು ಬರದದೆಯೋ ಅವರು ಮಾತ್ರ ಸೇರುವರು. ಇವತ್ತು ನಿನ್ನ ಹೆಸರು ಬರೆದಿದೆ ಅಂದ್ರೆ ನೀನು ಸ್ತೋತ್ರ ಹೇಳು. ಆಮೆನ್. ಅಲ್ಲಿ ನೀನಿನ್ನ ಒಳಗಡೆ ಯಾವುದೇ ವಿಧವಾದಂತ ಅಪವಿತ್ರವಾದ ಕಾರ್ಯಗಳು ಒಳಗಡೆ ಬರಬಾರದು. ಬಿಟರ್ನೆಸ್, ಕಹಿ ನಿನ್ನ ಒಳಗಡೆ ಬರಬಾರದು. ಸ್ತೋತ್ರ. ಕ್ಷಮಿಸದೇ ಇರುವ ಸ್ವಭಾವ ನಿನ್ನಲ್ಲಿ ಬರಬಾರದು. 1 ಯೋಹನನಿಗೆ ಬರೆದ ಪತ್ರಿಕೆ 1 John chapter 3, 1 ಯೋಹನನ್ 3ನೇ ಅಧ್ಯಾಯ 13 ಮತ್ತು 14ನೇ ವಚನ. ಸಹೋದರರೇ, ಲೋಕವು ನಿಮ್ಮನ್ನು ದ್ವೇಷಿಸಿದರೆ, ಇಟ್ ಈಸ್ ವೆರಿ ಕಾಮನ್. ತೊಡಕು ಲೋಕದಲ್ಲಿ ಇದೆ, ಲೋಕವು ನಿಮ್ಮನ್ನು ವಿರೋಧಿಸುತ್ತೆ. ದಟ್ ಈಸ್ ಡಿಫರೆಂಟ್. 14ನೇ ವಾಕ್ಯ. ನಾವಂತೂ ಕ್ರೈಸ್ತ ಸಹೋದರರನ್ನು ನಾವಾದರೂ ಕ್ರೈಸ್ತ ಸಹೋದರನ ಪ್ರೀತಿಸುವವರಾಗಿರೋದ್ರಿಂದ ಮರಣದಿಂದ ಪಾರಾಗಿ. ಹಾಗಾದ್ರೆ ನೀವು ಎಲ್ಲಿಂದ ಪಾರಾದ್ರಿ? ನೀವು ಪ್ರೀತಿಸೋದ್ರಿಂದ ಪಾರಾದ್ರಿ. ನೀವು ಕ್ರೈಸ್ತ ಸಹೋದರರನ್ನ ದ್ವೇಷಿಸೋದ್ರಿಂದ ಅಲ್ಲ ಪಾರಾಗಿದ್ದು. ನಿಮ್ಮನ್ನ ದೇವರು ಮರಣದಿಂದ ತಪ್ಪಿಸಿದನು. ಯಾಕೆ ತಪ್ಪಿಸಿದನು? ನೀವು ಕ್ರೈಸ್ತ ಸಹೋದರರನ್ನ ಪ್ರೀತಿಸೋದ್ರಿಂದ. ಆಮೇಲೆ ಲಿಸನ್ ಟು ಮಿ ವೆರಿ ಕೇರ್ಫುಲಿ. ಈ ವಾಕ್ಯ ಬಹಳ ಇಂಪಾರ್ಟೆಂಟ್, ಗಮನಿಸ್ರಿ. ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆಂಬುದು ನಮಗೆ ಗೊತ್ತಾಗಿದೆ. ಇವತ್ತೆಷ್ಟು ಜನರಿಗೆ ಗೊತ್ತಿದೆ ನಾವು ಜೀವದಲ್ಲಿ ಸೇರಿದ್ದೀವಿ? ನಾವು ನಿತ್ಯ ಜೀವಕ್ಕೆ ಸೇರಿದವರು. ಅಲೋ ಕಮಾನ್. ನಿತ್ಯ ಜೀವಕ್ಕೆ ಸೇರಿದವರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಕಹಿಯಾದ ಬೇರು ಬೆಳೆಸ್ಕೊಂಡವರ ಹೆಸರು ಅಲ್ಲಿ ಇರೋದಿಲ್ಲ. ನಿನ್ನ ಅತ್ತೆ ಆಗ್ಬೋದು, ಸೊಸೆ ಆಗ್ಬೋದು, ಹಳಿ ಆಗ್ಬೋದು, ಗಂಡ ಆಗ್ಬೋದು, ಹೆಂಡತಿ ಆಗ್ಬೋದು, ತಮ್ಮ ಆಗ್ಬೋದು, ಅಣ್ಣ ಆಗ್ಬೋದು, ಯಾರ ಬಳಿ ಅಲ್ಲಾದರೂ ನೀನು ಕ್ಷಮಿಸದೇ ಇರುವ ಸ್ವಭಾವ ತೋರಿಸಿದ್ರೆ, ಕಹಿಯಾದ ಬೇರನ್ನ ನೀನು ಬೆಳೆಸ್ಕೊಂಡ್ರೆ, ಸ್ತೋತ್ರ. ನೀನು ಪ್ರೀತಿ ಮಾಡಿದೆ, ನಾನು ಪ್ರೀತಿ ಮಾಡಿದೆ, ಚುಟ್ಟ ನೀನು ನನ್ನ ಬೆನ್ ಕೆರಿ, ನಾನು ನಿನ್ನ ಬೆನ್ ಕೆರಿತೀನಿ, ಸಮ. ಸ್ತೋತ್ರ. ಯಾವಾಗ ನೀನು ಮಾಡಲ್ಲ, ನಾನು ಮಾಡಲ್ಲ. ನಾನು ಗಿಫ್ಟ್ ಕೊಟ್ಟೆ, ನೀವು ನನಗೆ ಗಿಫ್ಟ್ ಕೊಟ್ರಿ, ಸಮ. ಅದ ಪ್ರೀತಿ? ದೇವರ ವಾಕ್ಯ ಹೇಳುತ್ತೆ, ನೀವು ಕ್ರೈಸ್ತ ಸಹೋದರರನ್ನ ಪ್ರೀತಿಸುವವರಾದ್ದರಿಂದ ಮರಣದಿಂದ ಪಾರಾಗಿ ಜೀವವನ್ನ ಹೊಂದಿದ್ರಿ. ನೀವೊಂದು ಪಕ್ಷ ಅವರನ್ನ ಪ್ರೀತಿಸದೆ ಹೋದ್ರೆ, ಮುಂದಿನ ಭಾಗ ನೋಡ್ರಿ.
ಪ್ರೀತಿಸದೇ ಇರುವವನು ಮರಣದಲ್ಲೇ ಇದ್ದಾನೆ. ಯಾವುದ್ರಲ್ಲಿದ್ದಾನೆ? ಯು ಆರ್ ಇನ್ ದ ಡೆಡ್ ಪೊಸಿಷನ್. ನೀನು ಮರಣದಲ್ಲೇ ಇದ್ದೀಯ ಅಂತ. ಸ್ತೋತ್ರ. ನೀನು ಎಲ್ಲರ ಮುಂದೆ ನಾನು ಯಾರು ಗೊತ್ತಾ? ನನ್ನ ಆಟ, ನಾನು ಯಾರಿಗೂ ಬಗ್ಗಲ್ಲ. ಮೊಂಡುತನ, ಹಠಮಾರಿತನ, ಮಾಟ ಮಂತ್ರಗಳಿಗಿಂತ ಇದು ಎಫೆಕ್ಟ್ ಆಗಿರುತ್ತೆ. ನಾನು ಮಾಟ ಮಾಡಲ್ಲ, ಮಂತ್ರ ಮಾಡಲ್ಲ, ಬಟ್ ಆಗಿತನ ಮಾಡ್ತೀನಿ, ಹಠ ಮಾಡ್ತೀನಿ. ನಾನು ಭಾರಿ ಆಟಗಾರ. ಸ್ತೋತ್ರ ಸ್ತೋತ್ರ. ಯಾವುದೋ ಒಬ್ಬ ಹೇಳಿರ್ತಾನೆ, ಹೇ ನೀನು ಹಠ ಮಾಡಲಿಲ್ಲ ಆದರೆ ನೀನು ಗಂಡಸೆ ಎಲ್ಲ ಕಣೋ ಅಂದ್ಬಿಟ್ಟಿರ್ತಾನೆ. ಸ್ತೋತ್ರ. ಒಂದು ಸುಳ್ಳು ಅವನು ಬಿಡ್ತದ. ಸ್ತೋತ್ರ. ಇವನು ಅದಕ್ಕೋಸ್ಕರ ಹಠ ಮಾಡೋದು. ಅವನು ಹೇಳ್ದಲ್ಲ, ಇದು ಕೇಳ್ದಾಗಲ್ಲ, ನೀನು ಗಂಡಸೆ ಅಲ್ಲ ಅಂದ್ಬಿಟ್ಟ ಅಲ್ಲ, ಹಠ. ಸ್ತೋತ್ರ. ಅನ್ವಾಂಟೆಡ್ ಡೈಲಾಗ್ಗಳು ಹಿಂಗೆ ಪ್ರಪಗಂಡ ಹಿಂಗೆ ಹೊಡಿತಾ ಇರುತ್ತೆ. ವಿಷ ಹಿಂಗೆ ತುಂಬ್ತಾರೆ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ನೀವು ಅರ್ಥ ಮಾಡ್ಕೊಬೇಕು, ಇದು ನಿನ್ನ ಜೀವಕ್ಕೋ ಭಕ್ತಿಗೋ ನಿನ್ನ ಲೈಫ್ಗೋ ಎಲ್ಲಾದರೂ ಅನುಕೂಲವಾಗುತ್ತಾ ಅಂತ.